ಜ್ಞಾನೇಶ ಹಾಗೂ ಅರುಂಧತಿಗೆ ಬರ್ಲಿ ಚಪ್ಪಾಳೆ. ಯೋಗರಾಜ್ ಭಟ್ ಸರ್ ಹಾಗೂ ಹರಿಕೃಷ್ಣ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಒಂದು ಗೀತೆ ಜಂಗ್ಲಿ ಚಿತ್ರದ ಗೀತೆ. ಇದನ್ನ ಹಾಡಿದರೆ ಜ್ಞಾನೇಶ ಹಾಗೂ ಅರುಂಧತಿ. ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಈಗ ನಿನ್ ವಾಯ್ಸ್ ಅಲ್ಲೇ ಕೇಳೋಣ. ಸರ್ ಹೆಂಗಿತ್ತು ಸರ್ ಜ್ಞಾನೇಶನ್ ಪರ್ಫಾರ್ಮೆನ್ಸ್? ಅನುಶ್ವರ್ ಇನ್ನೊಂದ್ಸತಿ ಮಾಡಿ ಸಖತ ಮಾಡ್ತಾ ಇದ್ದೀರಾ ಸರ್. ಹೆಂಗಿತ್ತು ಸರ್ ಜ್ಞಾನೇಶನ್ ಪರ್ಫಾರ್ಮೆನ್ಸ್? ಫುಲ್ ಆಟಿಟ್ಯೂಡ್ ಕೊಡ್ತಾವ ಅವನು ಜ್ಞಾನೇಶ. ಈಗ ನೀನ್ ಅನುಶ್ವರ್ ತರ ಮಾತಾಡೋ ಟ್ರೈ ಮಾಡ. ಮಾತಾಡಲೆ ಅದು ಕಣ ಪ್ರಾಮಾಣಿಕ. ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಇಬ್ರು ಒಳ್ಳೆ ಪ್ರಯತ್ನ ಮಾಡಿದೀರಾ, ಅದ್ರಲ್ಲಿ ಸಂದೇಹವೇ ಇಲ್ಲ. ಮೇಡಮ್ ಚೆನ್ನಾಗಿ ಹಾಡಿದೀರಾ. ನೀವು ನಿಜವಾಗ್ಲೂ ಬಹಳ ಒಂದು ವಿಶೇಷ ಏನಂದ್ರೆ ಈ ಒಂದು ಸುಂದರವಾದ ಸಮಯದಲ್ಲೂ ಕೂಡ ಟೈಮ್ ತಗೊಂಡು ಬಂದು ಪ್ರಾಕ್ಟೀಸ್ ಮಾಡಿ ವೇದಿಕೆ ಮೇಲೆ ನಿಂತು ಹಾಡ್ತಾ ಇದ್ದೀರಲ್ಲ, ಅದು ನಿಜವಾಗಿಯೂ ನಿಮಗೆ ಈ ಕಾರ್ಯಕ್ರಮದ ಮೇಲೆ ನಿಮ್ಮ ಗಾಯನದ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಕೇರ್. ಅರುಂಧತಿ ಹಾಗೂ ಜ್ಞಾನೇಶ್ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸ್ ಏನು ಅಂತ ನೋಡೋಣ. ಜೂರಿ ಮನ್ಸರೆ ನಿಮ್ಮ ಸ್ಕೋರ್ಸ್ ಕೊಡಿ ಪ್ಲೀಸ್. Total scores please. 90. It's a good number. ನಾವೆಲ್ಲ ಒಂದು ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗುವಂತಹ ಸಮಯ. ನಮ್ಮ ಮನೆಯ ಹೆಣ್ಣು ಮಗಳು, ನಮ್ಮ ಸಹೋದರಿ ಅರುಂಧತಿ 7 ತಿಂಗಳು ತುಂಬಿರೋದ್ರಿಂದ ತನ್ನ ಚೊಚ್ಚಲ ಹೆರಿಗೆಗೆ ಅರುಂಧತಿಯವರು ತವ್ರ ಮನೆಗೆ ಹೋಗುವಂತ ಸಮಯ. ಬಟ್ ನಮ್ಮನೆ ಹೆಣ್ಮಗಳನ್ನ ನಾವು ಸಾಂಪ್ರದಾಯಿಕವಾಗಿ ಬೀಳ್ಕೊಡೋದು ನಮ್ಮ ಬಾಧ್ಯತೆ ಅಲ್ವಾ? ಸೊ ಹಾಗಾಗಿ ಸೀಮಂತ ಮಾಡಿ ಹರಸಿ ಹಾರೈಸಿ ಇವತ್ತು ಅರುಂಧತಿ ಅವ್ರನ್ನ ನಾವು ತಾಯಿ ಮನೆಗೆ ಕಳಿಸ್ತೀವಿ. ವಾಪಸ್ ಬರ್ಬೇಕಾರೆ ಒಂದ್ ಮುದ್ದು ಕೃಷ್ಣನೋ, ಒಂದ್ ಮುದ್ದು ಪುಟಾಣಿ ಲಕ್ಷ್ಮಿನೋ, ಒಂದ್ ಮುದ್ದು ಅನುಷ್ಠನೋ, ಈ ತರ ಟ್ಯಾಲೆಂಟೆಡ್ ಮಗುನ ನೀವು ವಾಪಸ್ ಆರೋಗ್ಯವಾದ ಮಗುನ ಕರ್ಕೊಂಡ್ ಬರ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಅರೇಂಜ್ಮೆಂಟ್ಸ್ ಪ್ಲೀಸ್. ಐಗಿರಿ ನಂದಿನಿ ನಂದಿದ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಡುಂಬಿನಿ ಭೂರಿ ಕುಡುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಈ ಶುಭ ಗಳಿಗೆಯಲ್ಲಿ ಅರುಂಧತಿ ತಾಯಿಯವರು ಕೂಡ ಇದ್ದಾರೆ. ಸಂಪ್ರದಾಯದ ಪ್ರಕಾರ ಸುಮಂಗಲಿಯರು ಅಕ್ಕರೆಯಿಂದ ಮಡಿಲು ತುಂಬಿ ಮುತ್ತುಗೊಂಬೆ ಅರುಂಧತಿಗೆ ಆರತಿಯನ್ನ ಬೆಳಗಿದ್ದಾರೆ. ಎಂಥ ಅಮೃತ ಗಳಿಗೆ ಅಲ್ಲ. ಅರುಂಧತಿ, ನೀ ಅಲ್ಲೇ ಕೂತಿದ್ಯಾ. ನನ್ನ ಪ್ರಕಾರ ದಿಸ್ ಇಸ್ ದ ಗೋಲ್ಡನ್ ಮೂಮೆಂಟ್. ಏನು ಹೇಳಕ್ ಇಷ್ಟಪಡ್ತೀರಾ? ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಇಷ್ಟು ದೊಡ್ಡವರಿಂದ ಎಲ್ಲರಿಂದ ನನಗೆ ಹಾಗೂ ನನ್ನ ಮಗುಗೆ ಆಶೀರ್ವಾದ ಸಿಗ್ತಿರೋದು ಐ ಆಮ್ ಬ್ಲೆಸ್ಡ್ ಅಂತ ಅನಿಸ್ತಿದೆ. ವಿ.ಪಿ. ಸರ್, ಎ.ಜೆ. ಸರ್ ಹಾಗೂ ಹಂಸಲೇಖ ಸರ್ ಎಲ್ರಿಗೂ, ಇಲ್ಲಿರೋ ಎಲ್ಲರೂ ನಾನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ತುಂಬ ಕೇರ್ ಮಾಡಿದ್ದಾರೆ. ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ರಿಗೂ, ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್.
ವಿ.ಪಿ. ಸರ್, ಬಹುಶಃ ಈ ರೀತಿ ಒಂದು ಸುಂದರವಾದಂತಹ ಮೀನಿಂಗ್ಫುಲ್ ಗಳಿಗೆ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನಡೀತಾ ಇರೋದು. ಸೊ ನಿಮ್ಮ ಆಶೀರ್ವಾದ ಆಕೆಗೆ ಪ್ಲೀಸ್. ಯಾರು ಕೂಡ ಇಲ್ಲಿ ಕೇವಲ ಗಾಯಕ ಗಾಯಕಿಯರು ಸ್ಪರ್ಧಿಗಳು, ಸ್ಪರ್ಧೆ ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ ಅಂತ ಇಲ್ಲ. ಅದಕ್ಕೆಲ್ಲ ಮೀರಿದ ಒಂದು ಭಾವನೆ. ಜೂರೀಸ್ ನೋಡಿ ಅಷ್ಟು ಪ್ರೀತಿಯಿಂದ ಬಂದು ನಿಂತು ಅವಳಿಗೆ ಒಂದು ಆಶೀರ್ವಾದ ನೀಡೋದಾಗ್ಲಿ, ಇದೆಲ್ಲ ಸ್ಪರ್ಧೆಗೂ ಮೀರಿ ನಡೆಯುವಂತಹ ವಿಷಯಗಳು. ಮತ್ತೆ ಇದು ಯಾರೇ ಆಗಿದ್ರು ಮಾಡೋರು. ಹಾಗಾಗಿ ನಾವು ಮಾಡಬೇಕು ಅನ್ನೋ ಒಂದು ಭಾವನೆ ಈ ತಂಡಕ್ಕೆ ಬಂದು ಸುಮ್ಮನೆ ಓಕೆ ಅಮ್ಮ ನೀವು ನಾಳೆಯಿಂದ ಬರಬೇಡಿ ಅಂತ ಹೇಳೋದಲ್ಲ. ತಾಯಿ ನೀನು ಹೊರಡ್ತಾ ಇದೀಯಾ, ನಿನಗೆ ಒಳ್ಳೇದಾಗಲಿ ಅಂತ ಒಂದು ಗಳಿಗೆ ನಿಮಗೆ ನೀಡುವಂಥದ್ದು. ಅದು ನಿಮಗೆ ಒಂದು ಉಲ್ಲಾಸವನ್ನು ನೀಡಿ ಅದು ಆ ಒಳಗಿರುವಂತಹ ಶಿಶು ಮೇಲೆ ಪರಿಣಾಮವನ್ನು ಖಂಡಿತ ಬೀರುತ್ತೆ. ಆನಂದದ ಒಂದು ಸುರಿಮಳೆ ನಿಮ್ಮಲ್ಲಿ ಬರಲಿ. ಶ್ರೀ ಕೃಷ್ಣ ಪರಮಾತ್ಮ ಆಗಲಿ ಅಥವಾ ತಾಯಿ ಮಹಾಲಕ್ಷ್ಮಿ ಆಗಲಿ, ಎಲ್ಲವೂ ಭಗವಂತನ ಕೃಪೆ. ಮುಂದೆ ನಿಮ್ಮ ಮಗು ಈ ವೇದಿಕೆಯಲ್ಲಿ ಹಾಡುವಂತಾಗಲಿ ಅಂತ ನಾವೆಲ್ಲರೂ ಆಶಿಸ್ತೇವೆ. ಥ್ಯಾಂಕ್ ಯು ಅರುಂಧತಿ ಅವರೇ. ಥ್ಯಾಂಕ್ ಯು ಸರ್. ಪ್ಲೀಸ್ ಟೇಕ್ ಕೇರ್ Sure, sir. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿ.ಪಿ. ಸರ್. ಅರ್ಜುನ್ ಸರ್. ಅರುಂಧತಿ ಅವರೇ, ಸರ್, ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಮಗು ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸರ್. ಖಂಡಿತವಲ್ಲೂ ಈ ವೇದಿಕೆನ ನಾವು ಒಂದು ದೇವಸ್ಥಾನ ಅಂತಲೇ ಎಲ್ಲರೂ ನೋಡಿದ್ದೀವಿ. ಆ ದೇವಸ್ಥಾನದಲ್ಲಿ ನಿಮಗೆ ಈ ಥರದೊಂದು ವಿಶೇಷ ನಡೀತಾ ಇರೋದು ಭಗವಂತನ ಇಚ್ಛೆನೆ. ಅದು ಯಾರು ಡಿಸೈನ್ ಮಾಡಿದಲ್ಲ ಅದೇ ಆಗಿರೋದು. ಸೊ ಎಲ್ಲವೂ ಒಳ್ಳೇದಾಗುತ್ತೆ, ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅಮ್ಮ, ಇವತ್ತು ನೀವು ಬಂದಿದ್ರೆ ಎಂಥ ತಾಯಿಗೂ ಕೂಡ ತನ್ನ ಮಗಳ ಮದುವೆ ಚೆನ್ನಾಗಾಗಬೇಕು, ತನ್ನ ಮಗಳ ಸೀಮಂತ ತುಂಬ ಚೆನ್ನಾಗಾಗಬೇಕು ಅನ್ನೋ ಆಸೆ ಎಲ್ಲ ತಾಯಂದ್ರಿಗೂ ಇರುತ್ತೆ. ತಾಯಿಯಾಗಿ ಈ ಕ್ಷಣದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಮ್ಮ? ಇಂಜಿನಿಯರ್ ಮಾಡ್ತೇನೆ ಅಂತ ಹೇಳಿದ್ಲು, ಆದರೆ ನಾನು ಬೇಡ ನೀನು ಸಂಗೀತನೇ ಮಾಡು ಅಂತ ಹೇಳಿದ್ದೆ. ಅರೆ, ಆದರೆ ಇಲ್ಲಿವರೆಗೆ ಬಂದು ಅವಳು ಮಾಡಿದಲ್ಲ, ಅದು ನಮ್ಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಅರುಂಧತಿ, ಈ ಕ್ಷಣ, ಈ ಘಳಿಗೆ, ಈ ಆಶೀರ್ವಾದ ಸಿಕ್ಕಿರೋದು ಬರೀ ನಿನಗಲ್ಲ, ನಿನ್ನ ಒಳ್ಳೆತನಕ್ಕೆ, ನಿನ್ನ ಒಳ್ಳೆ ಮನಸ್ಸಿಗೆ. ಆ್ಯಂಡ್ ನೋಡಿ, ಯಾವ ಡ್ರೆಸ್ಸು, ಯಾವ ಮೇಕಪ್ಪು, ಆ ಹಣಿಲಿರೋ ಅರ್ಶಿನ ಕುಂಕುಮ, ತಲೆಯಲ್ಲಿರೋ ಹೂವು ಕೊಡೋಷ್ಟು ಅಂದ ಚಂದ ಯಾವುದೂ ಕೊಡೋದಿಲ್ಲ. ಆ್ಯಂಡ್ ಅರುಂಧತಿ, ಟುಡೇ ಯು ಆರ್ ರಿಯಲಿ ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಅಂತಂದ್ರೆ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಇಂದ ಅರುಂಧತಿಗೆ ಒಳ್ಳೇದಾಗ್ಲಿ ಅಂತ ಹೇಳೋಣ. ಆಲ್ ದ ವೆರಿ ಥ್ಯಾಂಕ್ ಯು ಬೆಸ್ಟ್. ಅಕ್ಕ. ಥ್ಯಾಂಕ್ ಯು. ಅರ್ಜುನ್ ಸರ್. ಶ್ರೀರಾಮ್ ಕಾಸರ್ ಅಂಡ್ ಗುರುಕಿರಣ್ ಅವರೇ, ಒಂದು ಅದ್ಭುತವಾದ ಎನರ್ಜಿ ಇರೋ ಸಾಂಗ್ ಇದು. ಚೆನ್ನಾಗಿತ್ತು, ಇನ್ನೂ ಬೆಟರ್ ಆಗಿರ್ಬೋದು ಅನ್ನೋದು ನನ್ನ. ಥ್ಯಾಂಕ್ ಯು. ಜೋರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ಸ್ ಪ್ಲೀಸ್. 89.3. ಸರಿಗಮ ಪಪ್ಪ ಸಸ